ಸೊ ಫ್ರೆಂಡ್ಸ್, VN ಆ್ಯಪ್ ಪ್ಲೇಸ್ಟೋರಲ್ಲಿನೂ ಕೂಡ ಸಿಗುತ್ತೆ ಮತ್ತು ಆ್ಯಪ್ ಸ್ಟೋರಲ್ಲಿನೂ ಕೂಡ ಸಿಗುತ್ತೆ. ಡೈರೆಕ್ಟಾಗಿ ನೀವು VN ಅಂತ ಸರ್ಚ್ ಮಾಡಿ ಇನ್ಸ್ಟಾಲ್ ಮಾಡ್ಬೋದು. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಡೈರೆಕ್ಟ್ ಓಪನ್ ಮಾಡಿ ಯಾವ ರೀತಿ ಎಡಿಟ್ ಮಾಡೋದಂತ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಆಲ್ರೆಡಿ VN ಆ್ಯಪ್ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಈ ರೀತಿ ಬೇಸಿಕ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಸರ್ಚ್ ಮಾಡ್ಬೋದು ನೀವು. ಟೆಂಪ್ಲೇಟ್ಗಳು ಆಲ್ರೆಡಿ ಇನ್ನೊಬ್ಬರು ಇದು ಮಾಡಿಬಿಟ್ಟಿದ್ದು, ಎಡಿಟ್ ಮಾಡಿಬಿಟ್ಟಿದ್ದು ಟೆಂಪ್ಲೇಟ್ ಸರ್ಚ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನೀವೇನಾದರೂ QR ಕೋಡ್ ಸ್ಕ್ರೀನ್ಶಾಟ್ ತೊಗೊಂಡು ಬಂದಿದ್ರೆ ಈ ಸ್ಕ್ಯಾನರ್ ಮೇಲೆ ಕ್ಲಿಕ್ ಮಾಡಿದರೆ ಅಲೋ ಅಂತ ಕೇಳುತ್ತೆ. ಈ ರೀತಿ ಡೈರೆಕ್ಟಾಗಿ ಕೋಡ್ ಸ್ಕ್ಯಾನ್ ಮಾಡಿ ಅಂದ ನೀವು ಎಡಿಟ್ ಮಾಡ್ಬೋದು. ನೆಕ್ಸ್ಟ್ ಫೋಲ್ಡರ್ ಕ್ರಿಯೇಟ್ ಮಾಡ್ಬೋದು. ಈ ರೀತಿ ಇದೆ. ಇದು ಟ್ಯುಟೋರಿಯಲ್ ಬಗ್ಗೆ ಇದೆ. ನೆಕ್ಸ್ಟ್ ಇದು ಸಬ್ಸ್ಕ್ರಿಪ್ಷನ್, ಇದು ಸೆಟ್ಟಿಂಗ್ಸ್ ಬಗ್ಗೆ ಇದೆ. ಬನ್ನಿ, ಈಗ ವಿಡಿಯೋ ಇಂಪೋರ್ಟ್ ಮಾಡಬೇಕಾದ್ರೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಫೋಲ್ಡರ್ ಓಪನ್ ಆಗುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿ. ಓಕೆ, ನೋಡ್ಬೋದು ನೀವು ಈ ರೀತಿ VN ಇಂಟರ್ಫೇಸ್ ಓಪನ್ ಆಗ್ತೈತಿ. ನಿಮ್ಮ ಫೋನ್ದಾಗ ಈ ರೀತಿ ಓಪನ್ ಆಗಲ್ಲ. ಯಾಕಂದ್ರೆ ನಾನಿಲ್ಲಿ DPI ಯೂಸ್ ಮಾಡೀನಿ, ವಿಡಿಯೋ ಚೆನ್ನಾಗಿ ಬರಲಿ ಅಂತ. ಈ ರೀತಿ ಇದನ್ನು ಟ್ರ್ಯಾಕ್ ಕೂಡ ಮಾಡ್ಬೋದು. ಇದು ಟೈಮ್ ಲೈನ್. ನೆಕ್ಸ್ಟ್ ಇಲ್ಲಿ ಪ್ಲೇ ಆ್ಯಂಡ್ ಪಾಸ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಟ್ರಿಮ್ ಸ್ಪ್ಲಿಟ್ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ. ಈಗ ಟ್ರಿಮ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಸೊ ಫ್ರೆಂಡ್, VN ಆ್ಯಪ್ ಪ್ಲೇಸ್ಟೋರಲ್ಲಿನೂ ಕೂಡ ಸಿಗುತ್ತೆ ಮತ್ತು ಆ್ಯಪ್ ಸ್ಟೋರಲ್ಲಿನೂ. ನಾನಿಲ್ಲಿ ಕೊನೆಗೆ ಈ ರೀತಿ ಟ್ರಿಮ್ ಮಾಡ್ತೀನಿ. ಮಾಡಿ ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಿದರೆ ಡಿಲೀಟ್ ಆಗುತ್ತೆ. ಸ್ಪ್ಲಿಟ್ ಯಾವ ರೀತಿ ಮಾಡೋದಂತ ಹೇಳ್ತೀನಿ ನೋಡಿ. ನಾವು ಯಾವ ಪಾರ್ಟನ್ನು ಸ್ಪ್ಲಿಟ್ ಮಾಡಿ ಡಿಲೀಟ್ ಮಾಡಬೇಕಲ್ಲ, ಅದರ ಮೇಲೆ ಟೈಮ್ ಲೈನ್ ಸೆಟ್ ಮಾಡಿ ಒಂದು ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಡುವೆ ಒಂದು ವೇಸ್ಟ್ ವಿಡಿಯೋ ಉಳಿಯುತ್ತೆ. ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಡಿಲೀಟ್ ಕೂಡ ಮಾಡ್ಬೋದು. ಸೊ ಓಕೆ, ನಾನೀಗ ಆಲ್ರೆಡಿ 2 ವಿಡಿಯೋ ಕೂಡ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಟ್ರಾನ್ಸಾಕ್ಷನ್ ಯಾವ ರೀತಿ ಆ್ಯಡ್ ಮಾಡೋದಂತ ಹೇಳ್ತೀನಿ ನೋಡಿ. 2 ವಿಡಿಯೋ ನಡುವ ಇಲ್ಲಿ ಪ್ಲಸ್ ಐಕಾನ್ ಒಂದು ಕಾಣಿಸ್ತಿದೆ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಹಲವಾರು ರೀತಿ ಟ್ರಾನ್ಸಾಕ್ಷನ್ಸ್ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು, ಡ್ಯೂರೇಷನ್ ಕೂಡ ಸೆಟ್ ಮಾಡ್ಕೋಬೋದು ನೋಡಿ. ಇದೊಂದು, ಇದರಲ್ಲಿ ಇನ್ನೂ ಒಂದಿದೆ. ಓಕೆ, ಈ ರೀತಿ ನೋಡಿ ಯಾವ ರೀತಿ ಚೆನ್ನಾಗಿದೆ ಅಂತ. ನೋಡ್ಬೋದು ಫ್ರೆಂಡ್ಸ್, ಈ ರೀತಿ ಇನ್ನೂ ಹಲವಾರು ಟ್ರಾನ್ಸಾಕ್ಷನ್ ಇದೆ. ನೀವು ಅದನ್ನು ಯಾವ ರೀತಿ ನಿಮ್ಮ ವಿಡಿಯೋಗೆ ಅಡ್ಜಸ್ಟ್ ಆಗುತ್ತೆ ಅಂತ ನೋಡಿ ಸೆಟ್ ಮಾಡ್ಬೋದು. ನಾನೀಗ ವಿಡಿಯೋ ಲೆಂತ್ ಆಗೋ ಕಾರಣಕ್ಕೆ ಇಷ್ಟೇ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಮತ್ತೆ ಅಂತ ಇನ್ನೊಂದಿದೆ, ಅದರಲ್ಲಿ ಕೂಡ ನೋಡ್ಬೋದು ನೀವು ಯಾವ ರೀತಿ ಪ್ರೊಫೆಷ್ನಲ್ ಆಗಿ ಟ್ರಾನ್ಸಾಕ್ಷನ್ಸ್ ಇದೆ ಅಂತ. ಓಕೆ ಫ್ರೆಂಡ್ಸ್, ವಿಡಿಯೋ ಕೆಳಗಡೆ ಯಾವ ರೀತಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಥವಾ ಸಾಂಗನ್ನು ಯಾವ ರೀತಿ ಆ್ಯಡ್ ಮಾಡೋದಂತ ಹೇಳ್ತೀನಿ. ಈಗ ವಿಡಿಯೋ ಜೊತೆಗೆ ಬಂದಿದ್ದ ಆಡಿಯೋ ಹೇಗೆ ಡಿಲೀಟ್ ಮಾಡಬೇಕು ಅಥವಾ ಮ್ಯೂಟ್ ಮಾಡಬೇಕಂತ ಹೇಳ್ತೀನಿ ನೋಡಿ. ಇಲ್ಲಿ ವಿಡಿಯೋ ಕೆಳಗಡೆ ಒಂದು ವ್ಯಾಲ್ಯೂಮ್
ಸಿಂಬಲ್ ಕಾಣ್ತಿರ್ಬೋದು ನಿಮಗೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಕಂಪ್ಲೀಟಾಗಿ ಮ್ಯೂಟ್ ಆಗುತ್ತೆ. ಓಕೆ, ಅಥವಾ ನೀವು ಇಲ್ಲಿ ವ್ಯಾಲ್ಯೂಮ 0 ಇಟ್ಟು ನೆಕ್ಸ್ಟ್ ಇಲ್ಲಿ ನೀವು ಕೂಡ ಮ್ಯೂಟ್ ಮಾಡಿ ನೋಡ್ಬೋದು. ಈಗ ನಾವು ಡೈರೆಕ್ಟಾಗಿ ಇದನ್ನು ಮ್ಯೂಟ್ ಮಾಡ್ತಾಯಿದ್ವಿ. ನೆಕ್ಸ್ಟ್ ಇಲ್ಲಿ ಸಾಂಗ್ ಅಥವಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೆಂಗೆ ಆ್ಯಡ್ ಮಾಡೋದಂದ್ರೆ ಫುಲ್ ಟಾಪಲ್ಲಿ ಇಲ್ಲೊಂದು ಸಾಂಗ್ ಸಿಂಬಲ್ ಕಾಣುತ್ತೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಮ್ಯೂಸಿಕ್ ಬರುತ್ತೆ, ಎಫೆಕ್ಟ್ ಬರುತ್ತೆ, ರೆಕಾರ್ಡ್ ಬರುತ್ತೆ. ನೀವು ಡೈರೆಕ್ಟಾಗಿ ರೆಕಾರ್ಡ್ ಮಾಡಿ ವಾಯ್ಸ್ ಓವರ್ ಕೂಡ ಕೊಡ್ಬೋದು. ನಾನು ಮ್ಯೂಸಿಕ್ ಆ್ಯಡ್ ಮಾಡ್ತಿದ್ದೀನಿ ನೋಡಿ. ಇಲ್ಲಿ ಹಲವಾರು ರೀತಿಯಾದಂತಹ ಮ್ಯೂಸಿಕ್ಗಳು ಬರ್ತಾವ. ಲಾಗ್ ಆಗಿರ್ಬೋದು, ಲಾಗಲ್ಲಿ ನೀವು ನೋಡ್ತಾ ಇರ್ಬೋದು. ನೀವು ಹಲವಾರು ರೀತಿ ಮ್ಯೂಸಿಕ್ಗಳು ಇದೆ, ಇವುಗಳನ್ನು ಕೂಡ ಆ್ಯಡ್ ಮಾಡ್ಬೋದು. ಅಥವಾ ನಮ್ಮ ಡಿವೈಸಲ್ಲಿರೋ ಆಡಿಯೋ ಕೂಡ ಆ್ಯಡ್ ಮಾಡ್ಬೋದು. ಡಿವೈಸಲ್ಲಿರೋ ಆಡಿಯೋ ಹೆಂಗೆ ಡೌನ್ಲೋಡ್ ಇದು ಆ್ಯಡ್ ಮಾಡೋ ಮ್ಯೂಸಿಕ್ ಹೆಂಗೆ ಆ್ಯಡ್ ಮಾಡೋದಂದರೆ ಮೈ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ವಿಡಿಯೋ ಯಂತ್ರ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಇನ್ನೊಂದು ವಿಡಿಯೋ ಕೆಳಗಡೆ ಇರುತ್ತಲ್ಲ ಅದನ್ನು ಕೂಡ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಇದರಲ್ಲಿ ಆ್ಯಡ್ ಮಾಡ್ಬೋದು. ಇಲ್ಲಿ ಡೈರೆಕ್ಟಾಗಿ ಫೈಲ್ ಆ್ಯಪ್ಗೆ ಹೋಗಿ ಆ್ಯಡ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು ಈ ರೀತಿ ಆ್ಯಡ್ ಆಗುತ್ತೆ. ಯೂಸ್ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಈ ರೀತಿ ಪ್ಲೇ ಆಗುತ್ತೆ. ಇಲ್ಲಿ ನೀವು ಟ್ರಿಮ್ ಕೂಡ ಮಾಡ್ಬೋದು. ಓಕೆ, ನಾನಿಷ್ಟು ಟ್ರಿಮ್ ಮಾಡಿ ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಯಾಲ್ಯೂಮ್ ಇಲ್ಲಿನೂ ಕೂಡ ಚೇಂಜ್ ಮಾಡ್ಕೋಬೋದು. ಅದಾದ ಬಳಿಕ ಇಲ್ಲಿ ಫೇಡ್ ಇನ್ ಫೇಡ್ ಔಟ್ 2 ಆಪ್ಷನ್ ಅವ. ಆ್ಯಕ್ಚುಲಿ ಇವೇನಂದ್ರೆ ನಾವು ಫೇಡಿನ 0.7 ಸೆಕೆಂಡ್ ಅಂತ ಇಟ್ಟರೆ 0.7 ಸೆಕೆಂಡ್ ತನಕ ವ್ಯಾಲ್ಯೂಮ್ ತುಂಬಾ ಸ್ಲೋ ಇಂದ 100% ಆಗುತ್ತೆ. 1 ಸೆಕೆಂಡ್ ಇಡೋಣ ಈಗ. ಓಕೆ, ಈಗ ನೋಡ್ಬೋದು ನೀವು ನೋಡ್ಬೋದು ಯಾವ ರೀತಿ ಪ್ಲೇ ಆಗುತ್ತೆ ಅಂತ. ಓಕೆ, ಈಗ ಎಫೆಕ್ಟ್ ಸೌಂಡ್ ಎಫೆಕ್ಟ್ ಹೆಂಗೆ ಆ್ಯಡ್ ಮಾಡೋದು ಅಂತ ಹೇಳ್ತೀನಿ ನೋಡ್ರಿ. ನೆಕ್ಸ್ಟ್ ಸೌಂಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ನೀವು ಕಾರ್ಟೂನ್ ಆಗಿರ್ಬೋದು, ಸ್ವಿಸ್ ಆಗಿರ್ಬೋದು, ಫನ್ನಿ ಆಗಿರ್ಬೋದು, ಮಷಿನ್, ರಿಂಗಿಂಗ್, ವೆಹಿಕಲ್ಸ್, ವೆದರ್, ಈ ರೀತಿ ಸೌಂಡ್ ಎಫೆಕ್ಟ್ ಬರುತ್ತೆ. ನೋಡ್ಬೋದು ನೀವು ಈ ರೀತಿ ಎಫೆಕ್ಟ್ಗಳಿದೆ. ನಮ್ಮ ಆಡಿಯೋಗೆ ತಕ್ಕಂತೆ ಅಥವಾ ವಿಡಿಯೋಗೆ ತಕ್ಕಂತೆ ನಾವಿಲ್ಲಿ ಇವುಗಳನ್ನು ಪ್ಲೇ ಮಾಡಿ ಡೈರೆಕ್ಟಾಗಿ ಯೂಸ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಆ್ಯಡ್ ಆಗುತ್ತೆ. ಇಲ್ಲಿ ನಾವು ಸ್ಪ್ಲಿಟ್ ಮಾಡಿಕೊಂಡು ಬೇಡದೇ ಇರೋದನ್ನು ಡಿಲೀಟ್ ಕೂಡ ಮಾಡ್ಬೋದು. ಡೈರೆಕ್ಟಾಗಿ ನೆಕ್ಸ್ಟ್ ಈಗ ರೆಕಾರ್ಡ್ ವಾಯ್ಸ್ ಓವರ್ ಯಾವ ರೀತಿ ಕೊಡ್ಬೋದು ಅಂತ ಹೇಳ್ತೀನಿ. ವಾಯ್ಸ್ ಓವರ್ ವ್ಯಾಲ್ಯೂಮ್ ಚೆನ್ನಾಗಿ ಕೇಳ್ಬೇಕಂದ್ರೆ ಇದು ವ್ಯಾಲ್ಯೂಮ್ ಕಡಿಮೆ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಗೈಸ್ ಈಗ ನಾನು ಒಂದು ವಾಯ್ಸ್ ಓವರ್ ಕೊಟ್ಟು ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಓಕೆ, ಈ ರೀತಿ ನೀವು ವಾಯ್ಸ್ ಓವರ್ ಕೊಡ್ಬೋದು. ನಾನು ಕೊಡೋಕ್ಕಾಗ್ತಿಲ್ಲ ಯಾಕಂದರೆ ಆಲ್ರೆಡಿ ರೆಕಾರ್ಡಿಂಗ್ ಆನ್ ಮಾಡಿರೋದ್ರಿಂದ
ವಾಯ್ಸ್ ಓವರ್ ಕೊಡೋಕೆ ಆಗ್ತಾಯಿಲ್ಲ. ನೀವು ಡೈರೆಕ್ಟಾಗಿ ವಾಯ್ಸ್ ಓವರ್ ಕೊಡ್ಬೋದು. ಓಕೆ, ನೋಡಿದ್ರಲ್ಲ. ಈಗ ಸೊ ಫ್ರೆಂಡ್ಸ್, ನೆಕ್ಸ್ಟ್ ಮೂರು ವಿಡಿಯೋ, ಮೂರು ಲೇಯರ್ ವಿಡಿಯೋ ಯಾವ ರೀತಿ ಇದರಲ್ಲಿ ಎಡಿಟ್ ಮಾಡ್ಬೇಕಂತ ಹೇಳ್ತೀನಿ ನೋಡ್ರಿ. ನೆಕ್ಸ್ಟ್ ಒಂದೇ ಸ್ಕ್ರೀನಲ್ಲಿ ಮೂರು ವಿಡಿಯೋ ಒಮ್ಮೆ ಪ್ಲೇ ಆಗ್ಬೇಕಂದ್ರೆ ಸ್ಟಾಕ್ ಒಳಗೆ ಹೋಗಿ ಒಂದು ಇಮೇಜ್ ತೊಗೋಬೇಕು ನಾವು. ಓಕೆ, ಒಂದು ವೈಟ್ ಇಮೇಜ್ ತೊಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಒರಿಜಿನಲ್ ಮೇಲೆ ಕ್ಲಿಕ್ ಮಾಡಿ ಟಿಕ್ ಟಾಕ್ ರೇಷಿಯೋ ತೊಗೊಳ್ಬೇಕು 9:16. ಓಕೆ, ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದು ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಫೋಟೋಸ್ ಮೇಲೆ ಹೋಗಿ ಇಲ್ಲಿ ವಿಡಿಯೋ ಸೆಕ್ಷನಲ್ಲಿ 3 ವಿಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು. ಈಗ 3 ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕ್ರಾಪಲ್ಲಿ ಒಂದೊಂದಕ್ಕೆ ಯೂಟ್ಯೂಬ್ ರೇಷಿಯೋ ಸೆಟ್ ಮಾಡಬೇಕು. ಈಗ ಸ್ಕ್ರೀನ್ಗೆ ಇದನ್ನು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಈಗ ಎರಡನೇದು ಕೂಡ ಇದೇ ರೀತಿ ಮಾಡಬೇಕು. ಓಕೆ, ನೋಡ್ತಾ ಇದ್ದೀರಲ್ವ ನೀವು, ಈ ರೀತಿ ಮೂರು ಲೇಯರ್ ವಿಡಿಯೋ. ಒಟ್ಟಿಗೆ ಆ್ಯಡ್ ಮಾಡ್ಬೋದು. ನಾನೀಗ ಇವುಗಳನ್ನು ಹೆಚ್ಚಿಗಾಗಿದ್ದನ್ನು ಡಿಲೀಟ್ ಮಾಡ್ತಾ ಇದ್ದೀನಿ. ಓಕೆ, ನೋಡ್ಬೋದು ನೀವು. ಈ ರೀತಿ 3 ಲೇಯರ್ ವಿಡಿಯೋ ಒಂದೇ ಸತಿಗೆ ಎಡಿಟ್ ಮಾಡಬಹುದು. ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ವೈಟ್ ಬೇಡ ಅಂದರೆ ರಿಪ್ಲೇಸ್ ಅಂತ ಹೊಡೆದು ಫೋಟೋ ಮೇಲೆ ಇನ್ನೊಂದು ನಿಮಗೆ ಬೇಕಾದ ಇಮೇಜನ್ನು ಸೆಲೆಕ್ಟ್ ಮಾಡ್ಕೋಬಹುದು. ನೋಡ್ಬೋದು ನೀವು, ಈ ರೀತಿ 3 ಲೇಯರ್ ವಿಡಿಯೋ ಮಾಡೋದು. ಸೊ ವಿಡಿಯೋ ಇನ್ ಸರ್ಕಲ್ ಹೆಂಗೆ ಎಡಿಟ್ ಮಾಡೋದು ಅಂತ ಹೇಳ್ತೀನಿ ನೋಡ್ರಿ. VN ಒಳಗೆ ಈಗ ನಾ 2 ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ನೀವು, ಈಗ 2 ವಿಡಿಯೋ ಸೆಲೆಕ್ಟ್ ಆಗಿದೆ. ಓಕೆ, ಈಗ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಇದು ನನ್ನ ಎಕ್ಸ್ಪ್ಲೇನಿಂಗ್ ವಿಡಿಯೋ, ಅಂದ್ರೆ ನಾನು ಒಂದು ಸಬ್ಜೆಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಲ್ವ, ಅದಕ್ಕೆ ಇದನ್ನು ಸರ್ಕಲಲ್ಲಿ ಒಯ್ಬೇಕಂದ್ರೆ ನೆಕ್ಸ್ಟ್ ಪಿಪ್ ಟ್ರ್ಯಾಕ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈಗ ಇದನ್ನು ನಾವು ವಿಡಿಯೋ ಇನ್ ಸರ್ಕಲ್ ಹೆಂಗೆ ಮಾಡ್ಬೇಕಂದ್ರೆ ನೆಕ್ಸ್ಟ್ ಇದು ಮೊದಲು ಯೂಟ್ಯೂಬ್ ರೇಷಿಯೋ ಒಳಗೆ ಕಟ್ ಮಾಡ್ಕೋತೀನಿ ನೋಡಿ. ಈ
ಎಕ್ಸ್ಪ್ಲೇನಿಂಗ್ ವಿಡಿಯೋ ಕಟ್ ಮಾಡಬೇಕು. ಸರ್ ನಾನು ಅದು ಕಟ್ ಮಾಡಿದ್ದೀನಿ ಈಗ. ಓಕೆ, ಈ ರೀತಿ ಆದಮೇಲೆ ವಿಡಿಯೋನ ಚಿಕ್ಕದು ಮಾಡಿಕೊಂಡು ಎಕ್ಸ್ಪ್ಲೇನಿಂಗ್ ವಿಡಿಯೋ ಈ ರೀತಿ ಮಾಡಿಕೊಂಡು ಓಕೆ. ಇವಾಗ ನಿಮಗೆ ಸರ್ಕಲ್ ಎಕ್ಸ್ಪ್ಲೇನಿಂಗ್ ವಿಡಿಯೋ ಎಲ್ಲಿ ಇಡಬೇಕಲ್ಲ ಅಲ್ಲಿ ಒಯ್ದು ಈ ರೀತಿ ಅಡ್ಜಸ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಡ್ರ್ಯಾಗ್ ಮಾಡಿದರೆ ಕೊನೆಗೆ ಇಲ್ಲಿ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ ಸರ್ಕಲ್ ಮಾಸ್ಕ್ ಸೆಲೆಕ್ಟ್ ಮಾಡಿಕೊಂಡು ಓಕೆ ಈ ರೀತಿ ಮಾಡಿಕೊಂಡು ನಾವು ಈಗ ಇದನ್ನು ಅಡ್ಜಸ್ಟ್ ಕೂಡ ಮಾಡ್ಬೋದು. ಓಕೆ, ಇದನ್ನು ದಪ್ಪದು ಕೂಡ ಮಾಡ್ಬೋದು. ನೆಕ್ಸ್ಟ್ ಇದಕ್ಕೆ ಒಂದು ಬಾರ್ಡ್ರ್ ಕೂಡ ಹಾಕ್ಬೋದು. ಈಗ ನೋಡ್ಬೋದು ನೀವು ವಿಡಿಯೋ ಯಾವ ರೀತಿ ಬರುತ್ತೆ ಅಂತ. ಓಕೆ, ಈ ರೀತಿ ವಿಡಿಯೋ ಇನ್ ಸರ್ಕಲ್ VN ಒಳಗೆ ಎಡಿಟ್ ಮಾಡಬಹುದು. ಫ್ರೆಂಡ್ಸ್, ಇವಾಗ ಆ್ಯಪಲ್ಲಿ ಸ್ಟಿಕ್ಕರ್ ಯಾವ ರೀತಿ ಆ್ಯಡ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ನೆಕ್ಸ್ಟ್ ಇಲ್ಲಿ ಇಮೇಜ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ಬೋದು ನೀವು ಈ ರೀತಿ ಹಲವಾರು ಸ್ಟಿಕ್ಕರ್ಗಳು ಕಾಣಿಸ್ತವೆ. ಸಬ್ಸ್ಕ್ರೈಬ್ ಬಟನ್ ಆಗಿರ್ಬೋದು ಅಥವಾ ಬೆಲ್ ಐಕಾನ್ ಕೂಡ ಬಟನ್ ಇದೆ. ನೆಕ್ಸ್ಟ್ ಇಲ್ಲಿ ಲೈನ್ಸ್ ಇದೆ. ನಾನು ರೀಸೆಂಟ್ಲಿ ಇವೆಲ್ಲ ಯೂಸ್ ಮಾಡಿರೋದು. ನೆಕ್ಸ್ಟ್ ಇಲ್ಲಿ ಪೋಸ್ಟ್, ಇನ್ಸ್ಟಾಗ್ರಾಮ್ ಬಟನ್ ಈ ರೀತಿ ಇದ್ದಾವೆ. ಕೆಳಗಡೆ ಸರ್ಕಲ್ ಈ ಅಷ್ಟು ಶೇಪ್ಸ್ ಇದ್ದಾವೆ. ನೆಕ್ಸ್ಟ್ ಫ್ರೇಮ್ಸ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ರೈಟ್ ರಾಂಗ್ ಕ್ಲಿಕ್ ಬಟನ್ ಈ ರೀತಿ ಇನ್ನೂ ಹಲವಾರು ರೀತಿ ಸ್ಟಿಕ್ಕರ್ ಇದ್ದಾವೆ. ನೋಡ್ಬೋದು ನೀವು ಇಲ್ಲಿ ತನಕ ಇದೆನಾ. ಓಕೆ, ಈ ರೀತಿ ಹಲವಾರು ಸ್ಟಿಕ್ಕರ್ಸ್ ಇದೆ. ಫ್ರೆಂಡ್ಸ್, ಈಗ ನಾನೊಂದು ಸ್ಟಿಕ್ಕರ್ ಆ್ಯಡ್ ಮಾಡಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಅದನ್ನು ಆ್ಯಡ್ ಮಾಡೋದಂತ. ಸಿಂಪಲ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು 2 ಫಿಂಗರಿಂದ ಈ ರೀತಿ ಸ್ಮಾಲ್ ಆ್ಯಂಡ್ ಬಿಗ್ ಮಾಡ್ಬೋದು. ಈ ರೀತಿ ಡ್ರ್ಯಾಗ್ ಮಾಡಿ ಅದರ ಡ್ಯೂರೇಷನ್ ಹೆಚ್ಚಿಗೆ ಮಾಡ್ಬೋದು. ಓಕೆ, ನೆಕ್ಸ್ಟ್ ನಾನೀಗ ಇದರ ಬೆಲ್ ಐಕಾನ್ ಬಟನ್ ಇರೋ ಸ್ಟಿಕ್ಕರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಈ ವಿಡಿಯೋ ಸೈಜ್ ಹೆಚ್ಚಿಗೆ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ನಮ್ಮ ಚಾನಲ್ ನೇಮ್ ಆ್ಯಡ್ ಮಾಡೋಣ. ಪ್ರೊಫೆಷ್ನಲ್ ಆಗಿರುತ್ತೆ. ಮೊದಲಿಗೆ ಚಾನಲ್ ಲೋಗೋ, ಇದಕ್ಕೆ ಮಾಸ್ಕಲ್ಲಿ ಸರ್ಕಲ್ ತಗೊಂಡು ನೆಕ್ಸ್ಟ್ ಈ ರೀತಿ ಮಾಡಿ ಇದಕ್ಕೊಂದು ಬಾರ್ಡ್ರ್ ಹಾಕೋಣ. ಸಾಕಿಷ್ಟು. ನೆಕ್ಸ್ಟ್ ಇಲ್ಲಿ T+ ಮೇಲೆ ಕ್ಲಿಕ್ ಮಾಡಿದರೆ ಟೆಕ್ಸ್ಟ್ ಆ್ಯಡ್ ಮಾಡ್ಬೋದು ನಾವು. ನಮ್ಮ ಚಾನಲ್ ನೇಮನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು.
ಸೊ ಓಕೆ, ಈಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಾನು ಇದರಲ್ಲಿ ಆ್ಯಡ್ ಮಾಡಿಲ್ಲ, ನೋಡ್ಬೋದು ನೀವು. ಈಗ ವಿಡಿಯೋ ಪ್ಲೇ ಮಾಡ್ತೀನಿ ಯಾವ ರೀತಿ ಪ್ರೊಫೆಷ್ನಲ್ ಆಗಿ ಸ್ಟಿಕರ್ ಆ್ಯಡ್ ಮಾಡ್ಬೋದು ಅಂತ. ಫ್ರೆಂಡ್ಸ್, ಇವಾಗ ಏನು ಆ್ಯಪಲ್ಲಿ ಟೆಕ್ಸ್ಟ್ ಹ್ಯಾಂಗ್ ಆ್ಯಡ್ ಮಾಡೋದು ಮತ್ತು ಟೈಟಲ್ಸ್ ಹ್ಯಾಂಗ್ ಆ್ಯಡ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಸಿಂಪಲಾಗಿ ಇಲ್ಲಿ T+ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಹಲವಾರು ರೀತಿಯಾದ ಟೈಟಲ್ಸ್ ನೋಡ್ಲಿಕ್ಕೆ ಕಾಣಿಸ್ತದೆ. ಈಗ ನಾ ಸಿಂಪಲ್ ಒಂದು ಹೆಡ್ಡಿಂಗ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಆ್ಯಡ್ ಮಾಡ್ತೀನಿ. ಓಕೆ, ಈ ರೀತಿ ಟೆಕ್ಸ್ಟ್ ಆ್ಯಡ್ ಆಗುತ್ತೆ. ಈಗ ಟೆಕ್ಸ್ಟ್ ಕಲರ್ ಚೇಂಜ್ ಮಾಡ್ಬೋದು. ಇಲ್ಲಿ ಬಾರ್ಡರ್ ಚೇಂಜ್ ಮಾಡೋದು, ಇಲ್ಲಿ ಶ್ಯಾಡೋ ಹಾಕ್ಬೋದು. ನೆಕ್ಸ್ಟ್ ಇಲ್ಲಿ ಸೈಜ್, ಇಲ್ಲಿ F ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಫಾಂಟ್ಸ್ಗಳು ಚೇಂಜ್ ಮಾಡ್ಕೋಬೋದು. ಈಗ ಇಲ್ಲಿ ಹಿಡಿದು ಮೇಲೆ ಏನಿದಾವಲ್ಲ ಇವೆಲ್ಲ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇದರಲ್ಲಿ ಇಂಪೋರ್ಟ್ ಕೂಡ ಮಾಡಿದ್ದೀನಿ. ನೀವು ಇಂಪೋರ್ಟ್ ಮಾಡಿದ್ಲಂದ್ರೆ ಈ ರೀತಿ ಡಿಫಾಲ್ಟ್ ಫಾಂಟ್ಸ್ ಬರ್ತಾವೆ. ನಾನೀಗ ಒಂದು ಡೌನ್ಲೋಡ್ ಮಾಡಿದ್ದ ಇಂಪೋರ್ಟ್ ಮಾಡ್ಕೊಂಡಿದ್ದು ಒಂದು ಫಾಂಟ್ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಇಂಪೋರ್ಟ್ ಮಾಡ್ಕೊಂಡಿಲ್ಲ, ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಗೂಗಲಲ್ಲಿ ಡೌನ್ಲೋಡ್ ಮಾಡಿಕೊಂಡು ಆ್ಯಡ್ ಫಾಂಟ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಮಾಡ್ಕೋಬೋದು. ಓಕೆ, ಈ ರೀತಿ ಟೆಕ್ಸ್ಟ್ ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಮೋಷನ್ ಕೊಡ್ಬೋದು. ಓಕೆ, ಇಲ್ಲಿ ಕೀ ಫ್ರೇಮ್ ಕೂಡ ಆ್ಯಡ್ ಮಾಡ್ಬೋದು. ಕೀ ಫ್ರೇಮ್ ಆ್ಯಡ್ ಮಾಡಿ ಎರಡು ಕೀ ಫ್ರೇಮ್ ಮಧ್ಯೆ ಗ್ರಾಫ್ ಕೂಡ ಸೆಟ್ ಮಾಡ್ಕೋಬೋದು. ನೋಡಿ, ಈ ರೀತಿ ಗ್ರಾಫ್ ಕೂಡ ಆ್ಯಡ್ ಮಾಡ್ಬೋದು. ಅದಾದಮೇಲೆ ಡೂಪ್ಲಿಕೇಟ್ ಮಾಡಿ ಇದನ್ನು ಇನ್ನೊಂದು ನೋಡಿ ಎರಡೆರಡು ಆಗುತ್ತೆ. ನೆಕ್ಸ್ಟ್ ಲಾಕ್ ಮಾಡಿದರೆ ಮತ್ತು ಇದರಲ್ಲಿ ಅನ್ವಾಂಟೆಡ್ ಎಡಿಟ್ ಕೈ ಟಚ್ ಆಗಿ ಏನೂ ಆಗಲ್ಲ. ನೆಕ್ಸ್ಟ್ ಈಗ ಇದನ್ನು ಡಿಲೀಟ್ ಮಾಡಿ ಇಲ್ಲಿ ಒಂದು ಟೈಟಲ್ ತಗೊಂಡು ಎಡಿಟ್ ಮಾಡಿ ತೋರಿಸ್ತೀನಿ ನೋಡಿ. ಓಕೆ, ನೋಡ್ಬೋದು ಈ ರೀತಿ ಟೈಟಲ್ ಕೂಡ ಆ್ಯಡ್ ಮಾಡ್ಬೋದು. ಈಗ ಸಬ್ ಟೈಟಲ್ ಹೆಂಗೆ ಆ್ಯಡ್ ಮಾಡೋದು ಅಂತ ಹೇಳ್ತೀನಿ. ಫ್ರೆಂಡ್ಸ್, ಈಗ ನಾವು VN ಆ್ಯಪಲ್ಲಿ ಕ್ಯಾಪ್ಷನ್ಸ್ ಅಥವಾ ಸಬ್ ಟೈಟಲ್ಸ್ ಹೆಂಗೆ ಆ್ಯಡ್ ಮಾಡೋದು ಅಂತ ಹೇಳ್ತೀನಿ ನೋಡ್ರಿ. ಈಗ ಒಂದು ಡೈಲಾಗ್ ಇದ್ದು ಒಂದು ವಿಡಿಯೋ ಡೌನ್ಲೋಡ್ ಮಾಡ್ಕೋಬೇಕು. ನೆಕ್ಸ್ಟ್ ಆ ಡೈಲಾಗ್ ಇದ್ದಲ್ಲಿ ಕ್ಯಾಪ್ಷನ್ ಹಾಕಬೇಕು. ಯಾವ ರೀತಿ ಹಾಕೋದಂದರೆ ನೆಕ್ಸ್ಟ್ ಮೊದಲಿಗೆ ಫಸ್ಟ್ ಇದು ಪ್ಲೇ ಮಾಡ್ಕೋಬೇಕು ವಿಡಿಯೋ.
Love marriage or arranged marriage? It's a no marriage. It's a no marriage. ನೆಕ್ಸ್ಟ್ ಟೆಕ್ಸ್ಟ್ ಮೇಲೆ ಆ್ಯಡ್ ಮಾಡಿ. ಇಲ್ಲಿ ಹಲವಾರು ರೀತಿ ಟೈಟಲ್ಸ್ ಇದೆ. ಈಗ ಈ ಸಬ್ ಟೈಟಲ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಬರುತ್ತೆ. ಇಲ್ಲಿ ನೀವು ಟೆಕ್ಸ್ಟ್ ಆ್ಯಡ್ ಮಾಡ್ಬೋದು. Marriage or arranged marriage? Arranged marriage. Arranged marriage. ಓಕೆ, ಈಗ ಇಲ್ಲಿಂದ ಈ ಡೈಲಾಗ್ ಡಿಲೀಟ್ ಮಾಡಿ. ನೆಕ್ಸ್ಟ್ ಡೂಪ್ಲಿಕೇಟ್ ಮಾಡಿ ಈ ರೀತಿ ಡ್ರ್ಯಾಗ್ ಮಾಡಿಕೊಂಡು ಈ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬೇರೆ ಟೆಕ್ಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. Marriage. No marriage. ಓಕೆ, ಈ ರೀತಿ ಸಬ್ ಟೈಟಲ್ ಇದರಲ್ಲಿ ಆ್ಯಡ್ ಮಾಡ್ಬೋದು. ಈಗ ಪ್ಲೇ ಮಾಡ್ತೀನಿ ನೋಡಿ. Love marriage or arranged marriage? It's a no marriage. ಫ್ರೆಂಡ್ಸ್, ಇವಾಗ VN ಆ್ಯಪಲ್ಲಿ ಯಾವ ರೀತಿ ಗ್ರೀನ್ ಸ್ಕ್ರೀನ್ ರಿಮೂವ್ ಮಾಡ್ಬೋದು ಮತ್ತು ಗ್ರೀನ್ ಸ್ಕ್ರೀನ್ ಒಳಗೆ ಯಾವ ರೀತಿ ಎಡಿಟ್ ಮಾಡ್ಬೋದು ಅಂತ ಹೇಳ್ತೀನಿ ನೋಡ್ರಿ. ಫಸ್ಟಾಗಿ ಗ್ರೀನ್ ಸ್ಕ್ರೀನ್ ಒಂದು ವಿಡಿಯೋ ತೊಗೋಬೋದು. ನೀವು ತೊಗೊಳ್ಳಿ. ನಾನು ಆಲ್ರೆಡಿ ಒಂದು ಗ್ರೀನ್ ಸ್ಕ್ರೀನ್ ವಿಡಿಯೋ ತೊಗೊಂಡಿನಿ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇಲ್ಲಿ ಇದು ಗ್ರೀನ್ ಸ್ಕ್ರೀನ್ ವಿಡಿಯೋ ಏನಿರ್ತದಲ್ಲ, ಇದಕ್ಕೆ PIP ಟ್ರ್ಯಾಕ್ ಅಂತ ಬರ್ತದೆ. ಅದು ಹೊಡೆದ್ರೆ ಅಂದ್ರೆ ಅದು ವಿಡಿಯೋ ಮ್ಯಾಲೆ ಹೋಗ್ತದೆ. ಕೆಳಗೊಂದು ಕರಿ ಬ್ಲ್ಯಾಕ್ ಫೋಟೋ ಬರ್ತದೆ. ಬ್ಲ್ಯಾಕ್ ಫೋಟೋ ಬದಲಿ ನಮ್ಮ ವಿಡಿಯೋ ಅಥವಾ ಫೋಟೋಗಳನ್ನು ನಾವು ಇಲ್ಲಿ ಆ್ಯಡ್ ಮಾಡಬೇಕು. ಓಕೆ, ಈಗ ಈ ವಿಡಿಯೋ ಏನಿದೆಯಲ್ಲ ಗ್ರೀನ್ ಸ್ಕ್ರೀನ್ ವಿಡಿಯೋ, ಇದು ಯಾವ ರೀತಿ ಇದೆ ಅಂತ ಮೊದಲು ನೋಡೋಣ ಬನ್ನಿ. ನೋಡಿದರೆ ಎಲ್ಲೆಲ್ಲಿ ಯಾವ ಫೋಟೋ ಹಾಕ್ಬೇಕಂತ ಗೊತ್ತಾಗುತ್ತೆ. ಇಲ್ಲಿ ಎರಡನೇ ಟ್ರಾನ್ಸಿಷನ್ ಬಂದಾಗ ಇಲ್ಲೊಂದು ಸ್ಪ್ಲಿಟ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಎರಡನೇ ಫೋಟೋ ಹಾಕಬೇಕಾಗುತ್ತೆ. ಟೋಟಲ್ ಆಗಿ ಇದರಲ್ಲಿ 2 ಟ್ರಾನ್ಸಿಷನ್ಗಳಿವೆ, ಅಂದರೆ 2 ಫೋಟೋ ಹಾಕ್ಬೋದು ನಾವು.
ಆಗಲೇ ಸ್ಪ್ಲಿಟ್ ಮಾಡಿದ್ವಲ್ಲ, ಅಲ್ಲಿ ಕರಿ ಇಮೇಜ್ ಇದೆ ಅಲ್ವಾ, ಓಕೆ, ಇದನ್ನೂ ಕೂಡ ಸ್ಪ್ಲಿಟ್ ಮಾಡಬೇಕು. ಅಥವಾ ಡೈರೆಕ್ಟಾಗಿ ಇದ್ರ ಬದಲಿ ರಿಪ್ಲೇಸ್ ಇಮೇಜ್ ತೊಗೋಬೇಕು. ನಾವೊಂದು ಫೋಟೋ ತೊಗೋಬೇಕು. ಓಕೆ, ನಾನೀಗ ಒಂದು ಇಮೇಜ್ ಸೆಲೆಕ್ಟ್ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಯೂಟ್ಯೂಬ್ ರೇಷಿಯೋ ಇಡ್ತಾ ಇದ್ದೀನಿ. ಓಕೆ, ಇಲ್ಲಿ ಸ್ಪ್ಲಿಟ್ ಮಾಡಿ ಈ ಎರಡನೇ ಟ್ರಾನ್ಸಿಷನಲ್ಲಿ ಇನ್ನೊಂದು ಅದೇ ಇಮೇಜ್ ಇದೆ ಅಲ್ವಾ, ಈಗ ನಾವೇನು ಮಾಡ್ಬೇಕಂದ್ರೆ ಅದರ ರಿಪ್ಲೇಸ್ ಮಾಡಬೇಕು. ರಿಪ್ಲೇಸ್ ಇನ್ನೊಂದು ಇಮೇಜ್ ತೊಗೋಬೇಕು. ಓಕೆ, ಇಲ್ಲಿ ಇನ್ನೊಂದು ಇಮೇಜನ್ನು ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಇದು ವಿಡಿಯೋ ಅಡ್ಜಸ್ಟ್ ಮಾಡಬೇಕು, ಗ್ರೀನ್ ಸ್ಕ್ರೀನ್ ವಿಡಿಯೋ. ಈಗ ಎರಡನೇ ಟ್ರಾನ್ಸಾಕ್ಷನ್ ಇರೋ ಈ ವಿಡಿಯೋನು ಕೂಡ ಗ್ರೀನ್ ಸ್ಕ್ರೀನ್ ಇದು ಅಡ್ಜಸ್ಟ್ ಮಾಡಬೇಕು, ಗ್ರೀನ್ ಸ್ಕ್ರೀನ್ ವಿಡಿಯೋ. ಓಕೆ, ಈಗ ಡೈರೆಕ್ಟಾಗಿ ಗ್ರೀನ್ ಸ್ಕ್ರೀನ್ ರಿಮೂವ್ ಮಾಡೋದಷ್ಟೇ ಇದೆ. ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡ್ರ್ಯಾಗ್ ಮಾಡಿದರೆ ನೀವು ಕ್ರೋಮಾ ಅಂತ ಒಂದು ಆಪ್ಷನ್ ಬರುತ್ತೆ ಕೊನೆಗೆ. ಕ್ರೋಮಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಒಂದು ರೌಂಡ್ ಶೇಪ್ ನೋಡ್ಬೋದು ನೀವು. ಇದನ್ನು ಸಿಂಪಲಾಗಿ ಗ್ರೀನ್ ಮೇಲೆ ನೀವು ಡ್ರ್ಯಾಗ್ ಮಾಡಬೇಕು. ನೀವು ಯಾವುದನ್ನು ರಿಮೂವ್ ಮಾಡಬೇಕಲ್ಲ, ಯಾವ ಕಲರನ್ನು, ಆ ಕಲರ್ ಅಥವಾ ಗ್ರೀನ್ ಮೇಲೆ ಅದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಇಂಟೆನ್ಸಿಟಿ ಅಡ್ಜಸ್ಟ್ ಮಾಡ್ಕೋಬೇಕು. ನಾವು ಎಷ್ಟು ಜಾಸ್ತಿ ಇಡ್ತೀವಿ ಅಷ್ಟು ಒಳ್ಳೆಯದು. ಓಕೆ, ನಾನೀಗ ಅಡ್ಜಸ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಈ ಎರಡನೇ ಟ್ರಾನ್ಸಿಷನ್ಗೂ ಕೂಡ ಇದೇ ರೀತಿ ಮಾಡೋಣ. ಕ್ರೋಮಾ, ಸೆಲೆಕ್ಟ್ ಗ್ರೀನ್. ಓಕೆ, ಈಗ ನಮ್ಮ ವಿಡಿಯೋ ರೆಡಿ ಆಯಿತು. ಒಂದು ಸರಿ ನೋಡೋಣ ಬನ್ನಿ ಯಾವ ರೀತಿಯಾಗಿದೆ ಅಂತ. ಓಕೆ, ನೋಡ್ಬೋದು ನೀವು ಈ ರೀತಿ ಗ್ರೀನ್ ಸ್ಕ್ರೀನ್ ಕೂಡ ರಿಮೂವ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಪಾರ್ಟ್ ಬಂದುಬಿಟ್ಟು ಕೀ ಫ್ರೇಮ್ ಹೆಂಗೆ ಆ್ಯಡ್ ಮಾಡೋದಂತ ಹೇಳ್ತೀನಿ ನೋಡ್ರಿ. ಕೀ ಫ್ರೇಮ್ ಆ್ಯಡ್ ಮಾಡ್ಬೇಕಂದ್ರೆ ಈಗ ಇಮೇಜ್ ಬೇರೆ ತೊಗೋತಾ ಇದ್ದೀನಿ ನಾನು. ಇಲ್ಲಿ ಸ್ಟಾಕಲ್ಲಿ 3 ಥರ ಇಮೇಜ್ ಇರುತ್ತೆ. ನೀವು ಇವುಗಳನ್ನು ಕೂಡ ಯೂಸ್ ಮಾಡ್ಕೋಬೋದು ಅಥವಾ ನಿಮ್ಮ ಗ್ಯಾಲರಿಯಿಂದ ಕೂಡ ಯೂಸ್ ಮಾಡ್ಕೋಬೋದು. ಓಕೆ, ಈಗ ಸಿಂಪಲಾಗಿ ನಾನೊಂದು ಲೋಗೋನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಡ್ಯೂರೇಷನ್ ಹೆಚ್ಚು ಮಾಡ್ಕೋತಾ ಇದ್ದೀನಿ. ಇಷ್ಟು ಸಾಕು, ಇದು ಡಿಲೀಟ್ ಮಾಡೋಣ. ಓಕೆ, ಇದನ್ನು ನಾನೀಗ ರೌಂಡ್ ಶೇಪ್ಗೆ ತಂದು ನೆಕ್ಸ್ಟ್ ಇದು ಕೆಳಗೆ ಬೀಳೋ ರೀತಿ ಎಡಿಟಿಂಗನ್ನು ಮಾಡ್ತೀನಿ. ನೆಕ್ಸ್ಟ್ ಕೀ ಫ್ರೇಮ್ ಆ್ಯಡ್ ಮಾಡ್ತೀನಿ. ಕೀ ಫ್ರೇಮ್ ಸಹಾಯದಿಂದ ಮಾಡ್ತೀನಿ. ನೋಡ್ಬೋದು ನೀವು.
ಓಕೆ, ಇಲ್ಲಿ ಇನ್ನೊಂದು ಇಮೇಜ್ ಸೆಲೆಕ್ಟ್ ಮಾಡ್ತೀನಿ ನೋಡಿ. ಇದು ಮೇಲಿಂದ ಕೆಳಗೆ ಬೀಳೋ ರೀತಿ ಆ್ಯನಿಮೇಷನ್ ಆಗಬೇಕಂದ್ರೆ ನಾವು ಸಿಂಪಲಾಗಿ ಏನು ಮಾಡಬೇಕಂದ್ರೆ ಮೇಲೆ ಡ್ರ್ಯಾಗ್ ಮಾಡಿ ಮೊದಲು ಇದರ ಸೈಜನ್ನು ಹೆಚ್ಚಿಗೆ ಮಾಡ್ತೀನಿ. ಓಕೆ, ಈಗ ಇಲ್ಲಿ ಇದನ್ನು ಮೇಲೆ ಡ್ರ್ಯಾಗ್ ಮಾಡಿ ಇಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಬೇಕು. ಕೀ ಫ್ರೇಮ್ ಇಲ್ಲಿ 3ನೇ ನಂಬರ್ ಇದೆ ನೋಡಿ, ಈ ರೀತಿ ಕೀ ಫ್ರೇಮ್ ಆ್ಯಡ್ ಮಾಡಿ. ಓಕೆ, ಇಲ್ಲೊಂದು ಕೀ ಫ್ರೇಮ್ ಆ್ಯಡ್ ಮಾಡ್ತಾ ಇದ್ದೀನಿ. ಜಸ್ಟ್ ಇದನ್ನು ಡ್ರ್ಯಾಗ್ ಮಾಡಿ ಓಕೆ. ಈಗ ನಾವು ಇದಕ್ಕೆ ಏನು ಮಾಡ್ಬೋದು ಅಂದರೆ ಇಲ್ಲಿ ಒಂದು ಅದಕ್ಕಿಂತ ಮುಂಚೆ ವಿಡಿಯೋ ನೋಡೋಣ ಬನ್ನಿ, ಯಾವ ರೀತಿ ಕೀ ಫ್ರೇಮ್ ಆ್ಯಡ್ ಆಗಿದೆ ಅಂತ, ಆ್ಯನಿಮೇಷನ್ ಆ್ಯಡ್ ಆಗಿದೆ ಅಂತ. ಆ್ಯನಿಮೇಷನ್ ಆ್ಯಡ್ ಆಗಿದೆ ಖರೆ, ಆದರೆ ಇದು ಬೋರಿಂಗ್ ಆಗಿದೆ. ಇಲ್ಲಿ ನಾವು ಸ್ಮೂತಾಗಿ ಆ್ಯನಿಮೇಷನ್ ಇನ್ನೂ ಇಂಟ್ರೆಸ್ಟಿಂಗಾಗಿ ಮಾಡ್ಬೇಕಂದ್ರೆ ನೆಕ್ಸ್ಟ್ ಇಲ್ಲಿ ಓಕೆ ಕರು ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ನೋಡ್ಬೋದು ನೀವು ಈ ರೀತಿ ಕರು ಕೂಡ ಸೆಲೆಕ್ಟ್ ಮಾಡಿಕೊಂಡು ತುಂಬ ಇಂಟ್ರೆಸ್ಟಿಂಗಾಗಿ ಮಾಡಬಹುದು. ಫ್ರೆಂಡ್ಸ್, ನೋಡಿದಿರಲ್ವಾ ಈ ರೀತಿ ಕೀ ಫ್ರೇಮ್ ಆ್ಯಡ್ ಮಾಡೋದು. ಇನ್ನು ನೆಕ್ಸ್ಟ್ ಫಿಲ್ಟ್ರ್ ಮತ್ತು ಕಲರ್ ಗ್ರೇಡಿಂಗ್ ರೀತಿ ಯಾವ ರೀತಿ ಮಾಡೋದಂತ ಹೇಳ್ತೀನಿ ನೋಡಿ. ಇದಕ್ಕೆ ಬೇರೆ ಇಮೇಜ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ನೋಡ್ಬೋದು ನೀವು ನಾನೊಂದು ವಿಡಿಯೋ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಫಿಲ್ಟ್ರ್ ಮತ್ತು ಕಲರ್ ರೀಡಿಂಗ್ ಯಾವ ರೀತಿ ಮಾಡೋದಂತ ಹೇಳ್ತೀನಿ ನೋಡಿ. ಸಿಂಪಲಾಗಿ ಫಿಲ್ಟ್ರ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಫಿಲ್ಟ್ರ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ನೋಡಿ. ನೆಕ್ಸ್ಟ್ ಇಲ್ಲಿ ಫಿಲ್ಟ್ರ್ ಪ್ರಿಸೆಟ್ಗಳು ಆಲ್ರೆಡಿ ಇರುತ್ತೆ ನೋಡ್ಬೋದು ನೀವು. ಇವ್ರ ಮೇಲೆ ಸಿಂಪಲಾಗಿ ಜಸ್ಟ್ ಕ್ಲಿಕ್ ಮಾಡಿದರೆ ಈ ರೀತಿ ಎಡಿಟ್ ಆಗುತ್ತೆ. ಅದು ಬಿಟ್ಟರೆ ನಾವು ಅಡ್ಜಸ್ಟ್ ಮಾಡಿಕೊಂಡು ನಾವೇ ಕ್ರಿಯೇಟ್ ಮಾಡ್ಬೋದು. ಒರಿಜಿನಲ್ ಇಡ್ತಾ ಇದ್ದೀನಿ ನಾನೀಗ. ಅಡ್ಜಸ್ಟಲ್ಲಿ ಎಕ್ಸ್ಪೋಜರ್ ಹೆಚ್ಚು ಮಾಡ್ಬೋದು. ಓಕೆ, ನೆಕ್ಸ್ಟ್ ಕಾಂಟ್ರಾಸ್ಟ್. ಓಕೆ, ನೆಕ್ಸ್ಟ್ ಇಲ್ಲಿ ಕಾಂಟ್ರಾಸ್ಟ್ ಇಟ್ಕೊಂಡು ಈ ರೀತಿ ಇನ್ನೂ ಹಲವಾರು ರೀತಿ ಆಪ್ಷನ್ಸ್ ಇದರಲ್ಲಿ ಇದೆ. ಇವುಗಳನ್ನು ಯೂಸ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ HCL ಮೇಲೆ ಕ್ಲಿಕ್ ಮಾಡಿದರೆ ಕಂಪ್ಲೀಟಾಗಿ ಕಲರ್ ಗ್ರೇಡಿಂಗ್ ಮಾಡೋ ರೀತಿಯೇ ಮಾಡ್ಬೋದು. ಇಲ್ಲಿ ನೋಡ್ಬೋದು ಕಲರ್ಗಳನ್ನ ಯಾವ ರೀತಿ ಚೇಂಜ್ ಮಾಡ್ಬೋದು ಅಂತ. ಗೈಸ್ ನೋಡ್ಬೋದು ಈ ರೀತಿ ನೀವು
ಕಲರ್ ಗ್ರೇಡಿಂಗ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಶಾರ್ಪನ್ ಕ್ಲಾರಿಟಿ ಹೆಚ್ಚು ಮಾಡ್ಬೋದು. ಶಾರ್ಪನ್ ಅಂದರೆ ಓಕೆ, ಈಗ ನೋಡ್ಬೋದು ನೀವು ಎಷ್ಟು ಕ್ಲಾರಿಟಿ ಆಗಿದೆ. ಇದು ಹೈಲೈಟ್. ಓಕೆ ಫ್ರೆಂಡ್ಸ್, ಈ ರೀತಿ ಅಡ್ಜಸ್ಟ್ ಮಾಡೋದು. ಇನ್ನು ಎಕ್ಸ್ಪೋರ್ಟ್ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ನೋಡ್ರಿ. ಸಿಂಪಲ್ ಆಗಿ ಇಲ್ಲಿ ಮೇಲೆ ಬ್ಲೂ ಐಕಾನ್ ಇದೆ ನೋಡಿ, ಎಕ್ಸ್ಪೋರ್ಟ್ ಐಕಾನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಈ ರೀತಿ ಎಕ್ಸ್ಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ಬೋದು ನೀವು ಈ ರೀತಿ ಎಕ್ಸ್ಪೋರ್ಟ್ ಸೆಟ್ಟಿಂಗ್ ಇದರಲ್ಲಿ ಇದೆ. ನೀವು 60 ಫ್ರೇಮ್ ತನಕನೂ ಇದನ್ನು ಸೆಟ್ ಮಾಡ್ಕೋಬೋದು. 1080 ಪಿಕ್ಸಲಲ್ಲಿ ಕೂಡ ರೆಜ್ಯುಲೇಷನಲ್ಲಿ ನೀವು ಎಕ್ಸ್ಪೋರ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಇದು ಆ್ಯಾವ್ರೇಜ್ ಬೀಟ್ ರೇಟ್ ಅಂತ ಬರುತ್ತೆ. ಇದು ವಿಡಿಯೋ ತುಂಬ ಲೆಂತ್ ಇದೆ ಮತ್ತು ತುಂಬ ಹೈ ಕ್ವಾಲಿಟೀಲಿ ಇತ್ತು ಅಂದರೆ ಇದು ಬಿಟ್ ರೇಟನ್ನು ನೀವು ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಳ್ಳಿ. ಓಕೆ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಎಕ್ಸ್ಪೋರ್ಟ್ ಆಗುತ್ತೆ. ಗಾಯ್ಸ್ ನೋಡಿದ್ರಲ್ಲ ಯಾವ ರೀತಿ VN ಅಲ್ಲಿ ಎಡಿಟ್ ಮಾಡ್ಬೋದು